ನಮಸ್ಕಾರ. ನುಡಿ ಬೆಳಗು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಈಶಾವಾಸ್ಯಂ ಇದಂ ಸರ್ವಂ. ರಾತ್ರಿ ನಿದ್ದೆ ಮಾಡಿದಾಗ ಕಳ್ಳರು ಬಂದು ಮನೆಯಲ್ಲಿ ಇದ್ದಿದ್ದು ಎಲ್ಲವನ್ನು ಕದ್ದುಕೊಂಡು ಹೋಗುತ್ತಾರೆ. ನಮಗೆ ಎಚ್ಚರವೇ ಆಗೋದಿಲ್ಲ. ನಿದ್ರೆ ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ನಿದ್ರೆ ನಮ್ಮ ನಿಯಂತ್ರಣದಲ್ಲಿ ಇದ್ದಿದ್ದರೆ ಬೆಳಿಗ್ಗೆ ಬೇಗ ಏಳಲು ಅಲಾರಾಮ್ ಏಕೆ ಇಟ್ಟುಕೊಳ್ಳುತ್ತಿದ್ದೆವು? ನಿದ್ದೆ ಬರೋದಿಲ್ಲ ಎಂದು ನಿದ್ದೆ ಗುಳಿಗೆ ತೆಗೆದುಕೊಳ್ಳುವ ಅಗತ್ಯ ಏನಿತ್ತು? ರಾತ್ರಿ ಮಲಗಿದಾಗ ಕನಸು ಬೀಳುತ್ತವೆ. ಕೆಟ್ಟ ಕೆಟ್ಟ ಕನಸುಗಳೂ ಬೀಳುತ್ತವೆ. ಕನಸುಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಅವು ನಮ್ಮ ನಿಯಂತ್ರಣದಲ್ಲಿ ಇದ್ದಿದ್ದರೆ ಒಳ್ಳೆಯ ಕನಸುಗಳೇ ಬೀಳಬೇಕಿತ್ತಲ್ಲ. ಅವಸ್ಥೆಗಳೂ ನಮ್ಮದಲ್ಲ. ಅವು ನಮ್ಮದು ಎಂದರೆ ನಾವು ಹೇಳಿದ ಹಾಗೆ ಅವು ಕೇಳಬೇಕಿತ್ತಲ್ಲ. ನಮ್ಮ ದೇಹದಲ್ಲಿ ಪ್ರಾಣಗಳಿವೆ. ನಾವು ಉಸಿರಾಡುವುದು ಒಂದೇ ಪ್ರಾಣವಲ್ಲ, ಪಂಚಪ್ರಾಣಗಳಿವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎಂಬ ಪಂಚಪ್ರಾಣಗಳಿವೆ. ಒಂದೊಂದಕ್ಕೂ ಒಂದೊಂದು ಕೆಲಸ ಇದೆ. ಒಂದು ಅನ್ನ ಪಚನ ಮಾಡುತ್ತದೆ, ಇನ್ನೊಂದು ರಕ್ತ ಶುದ್ಧಿ ಮಾಡುತ್ತದೆ, ಇನ್ನೊಂದು ವಿಸರ್ಜನೆ ಮಾಡುತ್ತದೆ. ಈ ಪ್ರಾಣಗಳು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ನಮ್ಮ ನಿಯಂತ್ರಣದಲ್ಲಿ ಇದ್ದಿದ್ದರೆ ಹೃದಯಾಘಾತ ಯಾಕೆ ಆಗುತ್ತಿತ್ತು? ನಾವು ಹೊಲ ನಂದು ಎನ್ನುತ್ತೇವೆ, ಮನೆ ನಂದು ಎನ್ನುತ್ತೇವೆ, ಕಾರು ನಂದು ಎನ್ನುತ್ತೇವೆ. ಆದರೆ ಹೊಲ, ಕಾರು, ಮನೆ ಯಾವುದು ನಾವು ಹೋದ ಮೇಲೆ ಅಳುವುದಿಲ್ಲ. ಹಾಗಾದರೆ ನಂದಲ್ಲ ಅಂದರೆ ಇದು ಯಾರದ್ದು? ನಾವು ಇಲ್ಲಿ ಯಾವುದರ ಮಾಲೀಕರೂ ಅಲ್ಲ. ನಾವು ಬರೀ ಬಳಕೆದಾರರು ಅಷ್ಟೇ. ನಾವು ಮಾಲೀಕರಾಗಲು ಹೊರಟಿದ್ದರಿಂದಲೇ ಕಷ್ಟಗಳು ಪ್ರಾರಂಭವಾಗಿವೆ. ನಾವು ಈ ಜಗತ್ತನ್ನು ಗಳಿಸಲು ಬಂದಿಲ್ಲ, ಬಳಸಿ ಹೋಗಲು ಬಂದವರು ಅಷ್ಟೇ. ಗಾಳಿ ಚಲಿಸುತ್ತದೆ, ಅದಕ್ಕೆ ಗಾಲಿಗಳು ಇದ್ದಾವೆಯೇ? ಸೂರ್ಯ ಬೆಳಗುತ್ತಿದ್ದಾನೆ, ಅವನೇನು ಚಾರ್ಜ್ ಮಾಡಿಕೊಂಡು ಬರುತ್ತಾನೇನು? ಸೂರ್ಯ ಬೆಳಗಲು, ಗಾಳಿ ಚಲಿಸಲು, ನೀರು ಹರಿಯಲು, ಮನುಷ್ಯ ಜೀವಿಸಲು ಎಲ್ಲದಕ್ಕೂ ದೇವರು ಎಂಬ ಒಂದು ಶಕ್ತಿ ಕಾರಣ. ಈಶಾವಾಸ್ಯಂ ಇದಂ ಸರ್ವಂ ಎನ್ನುತ್ತಾರೆ ಋಷಿಗಳು. ಇದು ದೇವರು ಕೊಟ್ಟ ಅವಕಾಶ. ಇಲ್ಲಿ ನಮ್ಮ ಹೊಲ, ಮನೆ, ಉದ್ಯೋಗ ಎಲ್ಲವನ್ನು ನಾವು ಅನುಭವಿಸುವುದು ಅಷ್ಟೇ. ಇದು ಆ ಶಕ್ತಿಯ ಪ್ರಸಾದ. ಅದಕ್ಕೆ ಪತಂಜಲಿ ಮಹರ್ಷಿಗಳು ಅಸ್ತೇಯ ಅಂತ ಕರೆದರು. ತೇಯ ಅಂದರೆ ಕಳವು ಮಾಡುವುದು, ಅಸ್ತೇಯ ಎಂದರೆ ಕಳವು ಮಾಡದಂತೆ ಇರುವುದು. ದೇವರು ಕೊಟ್ಟ ಸಂಪತ್ತು ನನ್ನದು ಅನ್ನುವುದು ಕೂಡ ಕಳ್ಳತನಕ್ಕೆ ಸಮಾನ. ಪ್ರತಿ ತುತ್ತು ತಿನ್ನುವಾಗಲೂ ಇದು ಆ ಶಕ್ತಿ ಕೊಟ್ಟಿದ್ದು ಎಂದು ಉಣ್ಣಬೇಕು. ಒಬ್ಬ ರೈತ ಬುತ್ತಿ ಕಟ್ಟಿಕೊಂಡು ಹೊಲಕ್ಕೆ ಹೋಗುತ್ತಾನೆ. ಜೊತೆಗೆ ನಾಯಿ ಎತ್ತುಗಳನ್ನು ಕರೆದುಕೊಂಡು ಹೋಗುತ್ತಾನೆ. ಬುತ್ತಿಯನ್ನು ಮರದ ಬುಡಕ್ಕೆ ಇಟ್ಟು ಹೊಲದಲ್ಲಿ ಕೆಲಸ ಮಾಡುತ್ತಾನೆ. ಬುತ್ತಿಯನ್ನು ನೋಡಿದ ಕಾಗೆಗಳು ಬರುತ್ತವೆ. ಅವುಗಳನ್ನು ನಾಯಿ ಬೊಗಳಿ ಓಡಿಸುತ್ತದೆ. ನಾಯಿಗೆ ಗೊತ್ತು ಆ ಬುತ್ತಿ ತನ್ನ ಮಾಲೀಕನದ್ದು ಎಂದು. ನಮ್ಮ ತಟ್ಟೆಯಲ್ಲಿ ಬಂದು ಬೀಳುವ ಅನ್ನ ಆ ದೇವ ಕೊಟ್ಟಿದ್ದು ಎಂದು ತಿಳಿದುಕೊಳ್ಳದೆ ನನ್ನದು ಎಂದು ತಿಳಿದುಕೊಂಡರೆ ನಾವು ನಾಯಿಗಿಂತ ಕಡೆಯಾಗುತ್ತೇವೆ. ನಮಸ್ಕಾರ. ಧನ್ಯವಾದಗಳು.